ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಮೊದಲನೆಯದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಚಂಪಾಕಲಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಹೊರಗಡೆಯಿಂದ ತರ್ತೀವಿ ಅನ್ನೋದಾದರೆ ಒಂದು ಪೀಸ್ಗೆ ಹೈ ಕ್ವಾಲಿಟಿ ಚಂಪಾಕಲಿಗೆ 40 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಆದರೆ ಮನೇಲೆ 1 ಲೀಟ್ರ್ ಹಾಲು ಬಳಸ್ಕೊಂಡು 10ರಿಂದ 12 ಚಂಪಾಕಲಿ ಆಗೋಷ್ಟು ಮನೇಲೆ ಈಸಿಯಾಗಿ ಮಾಡ್ಬೋದು. ಇದನ್ನು ನಾವು ಹೊರಗಡೆ ತರ್ತೀವಿ ಅಂದರೆ ಆನ್ ಆ್ಯನ್ ಆ್ಯಾವ್ರೇಜ್ ನಮಗೆ 400 to 500ವರೆಗೂ ಆಗುತ್ತೆ. ಸೊ ಇದನ್ನು ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಒಂದು ಪ್ಯಾನ್ಗೆ 1 ಲೀಟರ್ ಗಟ್ಟಿ ಹಾಲನ್ನು ಹಾಕ್ಕೊತಾ ಇದ್ದೀನಿ. ನೀವು ಹಾಲು ಯಾವ್ದು ಬೇಕಾದರೂ ಬಳಸ್ಬೋದು. ಇದೇ ಹಾಲು ಹಾಕಬೇಕು ಅಂತೆಲ್ಲ ಏನೂ ಇಲ್ಲ. ಸೊ ನಾನು 1 ಲೀಟರ್ ಹಾಲನ್ನ ಬಳಸ್ಕೊಂಡು 10ರಿಂದ 12 ಚಂಪಾಕಲಿ ಆಗೋಷ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1 ಲೀಟರ್ ಕಂಪ್ಲೀಟಾಗಿ ಹಾಲು ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಸಾಫ್ಟಾಗೂ ಬರುತ್ತೆ. ಸೊ ನಾನು 1 ಲೀಟರ್ ಹಾಲ್ಗೆ ಎಲ್ಲೂ ನೀರೇನು ಹಾಕಿಲ್ಲ. ನೀವು ಬೇಕಾದರೆ ಒಂದು ಹಾಫ್ ಗ್ಲಾಸ್ ಅಷ್ಟು ನೀರನ್ನ ಯೂಸ್ ಮಾಡ್ಬೋದು. ಈ ಹಾಲನ್ನ ಚೆನ್ನಾಗಿ ಕುದಿಸೋ ಅವಶ್ಯಕತೆ ಏನೂ ಇಲ್ಲ. ಜಸ್ಟ್ ಒಂದು ಸರಿ ಬಾಯ್ಲ್ ಅಂದರೆ ಕುದಿ ಬರೋವರೆಗೂ ಇದ್ರೆ ಸಾಕಾಗತ್ತೆ. ಸೊ ಇಲ್ಲಿ ಬಾಯ್ಲ್ ಆಗ್ತಾ ಇದೆ ಹಾಲು. ಇವಾಗ ಹಾಲನ್ನು ಹೊಡೆದು ಪನ್ನೀರ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ಹಾಫ್ ಸೈಜ್ ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರದ್ದು ಕಂಪ್ಲೀಟ್ ರಸ ಏನಿದೆ ನೀವು ಒಂದು ಬೌಲಲ್ಲಿ ತಗೊಂಡು ಅದನ್ನು ಫಿಲ್ಟರ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಸ್ಟವ್ ಆನಲ್ಲೇ ಇಟ್ಟು ಕೂಡ ಮಾಡ್ಬೋದು. ಇಲ್ಲ ಬೇಡ ಅಂತ ಅನಿಸಿದ್ರೆ ನೀವು ಹಾಲಿನ ಪಾತ್ರೆನ ಕೆಳಗಡೆ ಇಳಿಸಿ ಕೂಡ ಈ ಥರ ನಿಂಬೆಹಣ್ಣನ್ನು ಹಾಕ್ಕೋಬೋದು. ಸೊ ನಾನಿಲ್ಲಿ ಹಾಫ್ ನಿಂಬೆಹಣ್ಣಷ್ಟು ಹಾಕಿದ್ದೀನಿ. ಸೊ ಕಂಪ್ಲೀಟಾಗಿ ಅದು ಪನ್ನೀರ್ ಥರ ಇನ್ನೂ ಹಾಲು ಮತ್ತು ನೀರು ಮತ್ತು ಪನ್ನೀರ್ ಸಪ್ರೇಟ್ ಆಗಿಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಹಾಫ್ ಲೆಮನ್ ಅಂದರೆ ಕಂಪ್ಲೀಟಾಗಿ ಒಂದು ನಿಂಬೆಹಣ್ಣನ್ನು ಯೂಸ್ ಮಾಡಿದ್ದೀನಿ. ಸೊ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಕಂಪ್ಲೀಟಾಗಿ ಈಗ ಸಪ್ರೇಟ್ ಆಗುತ್ತೆ. ನೋಡ್ತಾ ಇರ್ಬೋದು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ನಿಂಬೆಹಣ್ಣು ಇಲ್ಲ ಅಂತ ಅಂದರೆ ವೆನಿಗರ್ನ ಯೂಸ್ ಮಾಡ್ಬೋದು. ಆಬ್ವಿಯಸ್ಲಿ ಎಲ್ಲರ ಮನೆಗಳಲ್ಲೂ ನಿಂಬೆಹಣ್ಣು ಅವೈಲೇಬಲ್ ಇದ್ದೇ ಇರುತ್ತೆ. ನಿಂಬೆಹಣ್ಣು ಇಲ್ಲ ಅಂತಂದರೆ ನೀವು ವೆನಿಗರ್ನ ಯೂಸ್ ಮಾಡ್ಬೋದು. ವೆನಿಗರ್ ಯೂಸ್ ಮಾಡೋ ಥರ ಇದ್ದರೆ 2 ಟೇಬಲ್ ಸ್ಪೂನ್ಸ್ ಅಷ್ಟು ವೆನಿಗರ್ನ ಸೇಮ್ ನಿಂಬೆಹಣ್ಣಿನ ರಸ ಯಾವ ರೀತಿ ಹಾಕ್ಕೊಂಡ್ರಿ ಸೊ ಅದೇ ರೀತಿಯೇ ವೆನಿಗರ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಹಾಲನ್ನು ಹೊಡೆದು ಪನ್ನೀರ್ ಮಾಡ್ಕೋಬೋದು. ನಿಂಬೆಹಣ್ಣು ಅಥವಾ ವೆನಿಗರ್ನ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ತಿರುಗಿಸ್ಕೊಂಡ್ರೆ ಅದು ಕಂಪ್ಲೀಟಾಗಿ ಹೊಡೆದಿರುತ್ತೆ. ಸೊ ಇದನ್ನು ತಣ್ಣಗೆ ಮಾಡಿಕೊಂಡು ನೀವು ಈ ರೀತಿ ಒಂದು ಬಟ್ಟೆಗೆ ಹಾಕ್ಕೋಬೋದು. ಸೊ ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ಒಂದು ಬೌಲ್ಗೆ ಕ್ಲೀನಾಗಿರೋ ವೈಟ್ ಬಟ್ಟೆ ಅಥವಾ ಯಾವುದಾದ್ರೂ ಕ್ಲೀನಾಗಿರೋ ಬಟ್ಟೆನ ನೀವು ಯೂಸ್ ಮಾಡಿಕೊಂಡು ಈ ರೀತಿ ಶೋಧಿಸ್ಕೋಬೋದು. ನಿಮಗೇನಾದರೂ ಬಟ್ಟೆ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಟ್ರೈನರ್ ಇರುತ್ತೆ ಅಲ್ವಾ, ಅದರಲ್ಲೂ ಕೂಡ ನೀವು ಶೋಧಿಸ್ಕೋಬೋದು. ಸೊ ಕಂಪ್ಲೀಟಾಗಿ ನಾನು ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇದು ತಣ್ಣಗಾಗಿದ್ದಾದಮೇಲೆ ಸೊ ಇದನ್ನು ಎಲ್ಲೂ ಕೂಡ ನೀರಿಲ್ಲದೆ ಇರೋ ರೀತಿ ಕ್ಲೀನಾಗಿ ಫಿಲ್ಟರ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಶೋಧಿಸ್ಕೊಂಡಿರೋಂತಹ ನೀರನ್ನು ಕೂಡ ಎಲ್ಲೂ ವೇಸ್ಟ್ ಮಾಡಬೇಡಿ. ಬಿಕಾಸ್ ಇದರಲ್ಲಿ ಹಲವಾರು ರೀತಿಯಾದಂತಹ ವಿಟಮಿನ್ಸ್ ಕೂಡ ಇರುತ್ತೆ. ಚಪಾತಿ ಮಾಡುವಾಗ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಬೇಕಾದರೂ ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ನಮಗೆ ಈ ವೈಟ್ ಪಾರ್ಟ್ ಅಂದರೆ ಪನ್ನೀರ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡ್ತೀವಿ. ಸೊ ಇದನ್ನು ನಿಂಬೆಹಣ್ಣು ಹಾಕಿ ನಾವು ಹಾಲನ್ನು ಹೊಡ್ಕೊಂಡಿದ್ವಲ್ವ, ಹುಳಿ ಹುಳಿಯಾಗಿರುತ್ತೆ. ಸ್ವೀಟ್ ಮಾಡುವಾಗ ಹುಳಿ ಹುಳಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಒಂದು 2 to 3 ಟೈಮ್ಸು ಚೆನ್ನಾಗಿರೋ ನೀರನ್ನ ಯೂಸ್ ಮಾಡಿಕೊಂಡು ಇದನ್ನು ವಾಶ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಈ ರೀತಿ ಬೌಲಲ್ಲಿ ಇಟ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ನೀವೇನಾದರೂ ವಾಶ್ ಮಾಡೋ ಥರ ಇದ್ದರೆ ಡೈರೆಕ್ಟ್ ಸಿಂಕ್ ಹತ್ರನೇ ಇಟ್ಕೊಂಡು ಟ್ಯಾಪ್ ಕೆಳಗಡೆ ಒಂದು 2 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೋಬೋದು. ಸೊ ಇದು ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೀರನ್ನ ಕಂಪ್ಲೀಟಾಗಿ ತೆಗಿಬೇಕಾಗತ್ತೆ. ಒಂದು 100%ಅಲ್ಲಿ 90% ಅಷ್ಟು ನೀರನ್ನ ತೆಗಿಬೇಕಾಗತ್ತೆ. ಇನ್ನೊಂದು 10% ಅಷ್ಟು ತೇವಾಂಶ ಇದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಹಾಗಂತ ಕಂಪ್ಲೀಟಾಗೂ ನೀರನ್ನ ಇದರಲ್ಲಿ ಡ್ರೈನ್ ಔಟ್ ಮಾಡಬಾರ್ದು. ಆ ಥರ ಏನಾದರೂ ಡ್ರೈನ್ ಮಾಡಿದ್ರೆ ಪನ್ನೀರ್ ಗಟ್ಟಿಯಾಗಿ ಉಳ್ಕೊಂಬಿಡುತ್ತೆ ಆ್ಯಂಡ್ ಸ್ವೀಟ್ ಕೂಡ ಚೆನ್ನಾಗಿ ಬರೋದಿಲ್ಲ, ಎಲ್ಲ ಗಂಟು ರೀತಿ ಆಗಿಬಿಡುತ್ತೆ. ಈ ರೀತಿ ಸುತ್ತಕೊಂಡು ನೀವು ಬೇಕಾದರೆ ಇದ್ರ ಮೇಲೆ ಒಂದು ಕಲ್ಲೇನಾದರೂ ಇಟ್ಟರೆ ಭಾರವಾಗಿರೋವಂಥದ್ದು ಕಂಪ್ಲೀಟಾಗಿ ನೀರೆಲ್ಲ ಬಂದುಬಿಡುತ್ತೆ. ಸೊ ಇದರಲ್ಲಿ ಒಂದು 5 to 10% ಅಷ್ಟು ತೇವಾಂಶ ಇದ್ದರೆ ಸಾಕಾಗತ್ತೆ. ಇದನ್ನು ನಾವು ಈಗ ಒಂದು ಪ್ಲೇಟ್ಗೆ ತಗೊಂಡು ಚೆನ್ನಾಗಿ ನಾದ್ಕೊಬೇಕಾಗತ್ತೆ ಅಂಗೈಯಲ್ಲಿ. ಇದನ್ನು ನಾನು ಕಂಪ್ಲೀಟಾಗಿ ಹೊಡ್ಕೋತಾ ಇದ್ದೀನಿ. ಇಲ್ಲಿ ಸ್ವೀಟು ನಮಗೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರಬೇಕು ಅಂದರೆ ಬೇಕ್ರಿಗಳಲ್ಲಿ ಏನೇನೆಲ್ಲ ಯೂಸ್ ಮಾಡ್ತಾರೆ ಸೊ ಬೇಕಾದರೆ ನೀವು ಆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇಲ್ಲ, ನಿಮಗೆ ಡೈರೆಕ್ಟಾಗಿ ಹಾಗೆ ತೋರಿಸ್ತೀನಿ. ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ದೇನೂ ಕೂಡ ನಮಗೆ ಸಖತ್ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ.
ಸೊ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ದಿರಾನೆ ನಾನು ಸಾಫ್ಟಾಗಿ ಸ್ಪಾಂಜಿಯಾಗಿ ಮಾಡಿ ತೋರಿಸ್ತೀನಿ. ಮುಂದೆ ನೀವು ಅದನ್ನು ವೀಡಿಯೋದಲ್ಲೂ ಕೂಡ ನೋಡ್ಬೋದು. ಇಲ್ಲ ಇನ್ ಕೇಸ್ ಬೇಕ್ರಿಯಲ್ಲಿ ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ನೀವು ಬೇಕಿದ್ದರೆ ಈ ರೀತಿ ನಾದ್ಕೋಬೇಕಾದ್ರೆ ನೀವು ಆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೋದು. 2 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ, 4 ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನಷ್ಟು ತುಪ್ಪ, ಒಂದು 3 ಟೀ ಸ್ಪೂನ್ಸ್ ಅಷ್ಟು ನೀವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಹಾಕಿ ನಾದ್ಕೋಬೋದು. ಬಟ್ ನಾನು ಆ ಇಂಗ್ರೀಡಿಯೆಂಟ್ಸ್ನೇನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಆ್ಯಂಡ್ ಚಂಪಾಕಲಿ ಮಾಡುವಾಗ ಒಂದು ಪೋರ್ಷನ್ ನಮಗೆ ಯೆಲ್ಲೋ ಕಲರ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ಸ್ನ ಯೂಸ್ ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ಕಲರ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ನಾನು ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ನೀವು ಫುಡ್ ಕಲರ್ಸ್ನೇ ಯೂಸ್ ಮಾಡ್ಬೋದು. ಅರಿಶಿನ ಹಾಕಿದ್ದಾದಮೇಲೆ ಕಂಪ್ಲೀಟಾಗಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಅಂದರೆ ಹುಡಿ ರವೆ ಥರ ಎಲ್ಲೂ ಇರಬಾರ್ದು. ಆ ರೀತಿ ಕಂಪ್ಲೀಟಾಗಿ ನಾದ್ಕೊಂಡಿದ್ದಾಗಿದೆ ಇಲ್ಲಿ. ಇನ್ ಕೇಸ್ ನಿಮಗೆ ಕಲರ್ಸ್ ಯಾವುದು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಅದು ಕಂಪ್ಲೀಟ್ ವೈಟ್ ರಸಗುಲ್ಲ ಥರ ನಿಮಗೆ ಬರುತ್ತೆ ಅಷ್ಟೇ. ಸೊ ನಾನಿಲ್ಲಿ ತೋರಿಸ್ತಾ ಇರೋ ರೀತಿ ಅಂಗೈಯಲ್ಲಿ ಕ್ಲೀನಾಗಿ ನಾದ್ಕೊಳ್ಳಿ. ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಸಿಗುತ್ತೆ ನಿಮಗೆ. ಸೊ ಕಂಟಿನ್ಯೂಸ್ ಆಗಿ ಒಂದು 5 ಮಿನಿಟ್ಸು ಚೆನ್ನಾಗಿ ನಾದ್ಕೋಬೇಕು. ಬೆಣ್ಣೆ ರೀತಿ ನಿಮಗೆ ಕೈಗೆ ಸಿಗುತ್ತೆ. ಎಲ್ಲೂ ಕೂಡ ತಟ್ಟೆಗೆ ಅಂಟಬಾರ್ದು. ಅಷ್ಟು ಟೈಮ್ವರೆಗೂ ಕ್ಲೀನಾಗಿ ನಾದ್ಕೋಬೇಕು. ಸೊ ಈ ಪ್ರೊಸೀಜರ್ ಮಾಡೋದಕ್ಕೆ ಒಂದು ಸ್ವಲ್ಪ ಕೈ ನೋವು ಆ ರೀತಿ ಬರುತ್ತೆ. ಬಟ್ ಸ್ಟಿಲ್ ನಮಗೆ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಬರಬೇಕಂದ್ರೆ ನಾವು ಈ ರೀತಿ ನಾದ್ಕೊಬೇಕಾಗುತ್ತೆ. ಆ್ಯಂಡ್ ನಾನು ಕೈಯಲ್ಲೇ ಈ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ. ಶೇಪ್ ನಿಮ್ಮ ಇಷ್ಟ, ನೀವು ಯಾವ ರೀತಿ ಆದರೂ ಮಾಡ್ಬೋದು. ವೈಟ್ ರಸಗುಲ್ಲ ಥರ ಶೇಪ್ ನೀವು ಯೂಸ್ ಮಾಡ್ಕೋಬೋದು. ನಾನು 1.5 ಇಂಚ್ ಬರೋಷ್ಟು ಈ ರೀತಿ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಕಂಪ್ಲೀಟ್ ಹಿಟ್ಟನ್ನು ಈ ರೀತಿ ಶೇಪ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಒಂದು ರೌಂಡಾಗಿ ಮಾಡಿದ್ದೀನಿ. ಇವಾಗ ಸಕ್ಕರೆ ನೀರು ರೆಡಿ ಮಾಡ್ಕೊಳ್ಳೋಣ. 1 ಲೀಟ್ರ್ ಹಾಲಿಗೆ ಅರ್ಧ kg ಸಕ್ಕರೆ ಹಾಕೋಬೇಕು. ಮತ್ತು 800 ml ಅಷ್ಟು ನೀರನ್ನು ಹಾಕೋಬೇಕು. ಅಂದರೆ 3/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕಾಗತ್ತೆ. ನೀವು ಈ ಪಾಕ ಮಾಡುವಾಗ ಮೆಷರ್ಮೆಂಟ್ಸ್ ಹೆಚ್ಚು ಕಡಿಮೆ ಮಾಡ್ಕೊಂಬೇಡಿ. ನಾನು ಏನು ಮೆಷರ್ಮೆಂಟ್ಸ್ ಹೇಳಿದ್ದೀನಿ ಸೊ ಅದೇ ರೀತಿ ಯೂಸ್ ಮಾಡಿದ್ರೆ ಸ್ವೀಟ್ನೆಸ್ಸು ಚೆನ್ನಾಗಿರುತ್ತೆ ಆ್ಯಂಡ್ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಸಕ್ಕರೆ ಕರಗಿ ಒಂದು ಕುದಿ ಬರೋವರೆಗೂ ಇದ್ದರೆ ಸಾಕು. ಜಾಸ್ತಿ ಪಾಕ ಬರೋದಾಗಲಿ 1 ಎಳೆ 2 ಎಳೆ ಪಾಕ ಬರೋ ಥರ ಏನೂ ಬೇಕಾಗಿಲ್ಲ. ಸೊ ಆವಾಗಲೇ ಮಾಡಿಟ್ಕೊಂಡಿರೋ ಅಂಥ ಚಂಪಾಕಲಿ ಉಂಡೆಗಳನ್ನ ಒಂದೊಂದಾಗಿಯೇ ಹಾಕ್ತಾ ಹೋಗಬೇಕು. ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಸಕ್ಕರೆ ನೀರ್ದು ಟೆಂಪರೇಚರು ಡೌನ್ ಆಗುತ್ತೆ. ಆ ರೀತಿ ಡೌನ್ ಆದರೆ ಚಂಪಾಕಲಿ ರೇಸ್ ಆಗೋದಿಲ್ಲ, ಅಂದರೆ ಉಬ್ಬಿ ಬರೋದಿಲ್ಲ. ಸೊ ಹಾಗಾಗಿ ಒಂದೊಂದೇ ನಿಧಾನಕ್ಕೆ ಡ್ರಾಪ್ ಮಾಡ್ಕೊಳ್ಳಿ. ನೀವು ಇದು ಹಾಕುವಾಗಲೇ ಅದರದ್ದು ಸೈಜ್ ಡಿಫ್ರೆನ್ಸ್ನ ನೋಡ್ಬೋದು. ಆಲ್ರೆಡಿ ಅದು ನೀರನ್ನ ಹೀರ್ಕೊಳ್ತಾ ಇರುತ್ತೆ. ಚಂಪಾಕಲಿನ ಹಾಕುವಾಗ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ. ಯಾವುದೇ ಥರ ಲಿಡ್ ಕ್ಲೋಸ್ ಮಾಡಿದ್ರೆ 1 ನಿಮಿಷ ಇದನ್ನು ಇದೇ ರೀತಿ ಓಪನಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಸೊ ಸೈಡಲ್ಲಿಂದ ಚೆನ್ನಾಗಿ ಒಂದು ಸರಿ ಈ ರೀತಿ ಕೈ ಆಡಿಸ್ಕೊಂಡು 1 ನಿಮಿಷದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ 5 to 6 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಇದು 5 to 6 ಮಿನಿಟ್ಸ್ ಆಗಿದೆ. ಸೊ ನಾನು ಲಿಡ್ ತೆಗೆದು ನೋಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಆವಾಗಲೇ ನಾವು ಹಾಕೋವಾಗ ಯಾವ ಸೈಜ್ ಇತ್ತು ಆ್ಯಂಡ್ ಇವಾಗ ಯಾವ ಸೈಜ್ ಆಗಿದೆ ಅಂತ. ಸೈಜ್ ಆಲ್ರೆಡಿ ಇನ್ಕ್ರೀಸ್ ಆಗಿದೆ. ಈ ರೀತಿ ಒಂದು ಸರಿ ಕೈ ಆಡಿಸ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಸರಿ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿದಾದಮೇಲೆ ಒಂದು 7 ರಿಂದ 8 ನಿಮಿಷಗಳ ಕಾಲ ಇದೇ ರೀತಿ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಸೊ ನಾನು ಇದು ಆಲ್ರೆಡಿ ಕುಕ್ ಮಾಡ್ಕೊಂಡಿದ್ದಾಗಿದೆ. ಸಕ್ಕರೆ ನೀರು ಕೂಡ ಕಡಿಮೆ ಆಗಿದೆ ನೋಡಿ. ಚಂಪಾಕಲಿ ಕಂಪ್ಲೀಟಾಗಿ ಸಕ್ಕರೆ ನೀರನ್ನ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಸೊ ಇದೀಗ ರೆಡಿ ಆಗಿದೆ ಅಂತ ಅರ್ಥ. ಈಗ ನಾನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳಿ. ಹೊರಗಡೆ ಇಟ್ಟು ಆದರೂ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಬೋದು. ಇಲ್ಲ ಬೇಕಾದರೆ ನೀವು ಕೆಳಗಡೆ ಇಳಿಸಿದ ಆದಮೇಲೆ 1 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿ ಆಗಿದೆ ಅಂತ. ನಾನು ಇದನ್ನು ನೀರನ್ನ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ಮತ್ತೆ ನೀರೊಳಗಡೆ ಹಾಕಿದ್ರೆ ಸಕ್ಕರೆ ನೀರೊಳಗಡೆ ಸೇಮ್ ಅದೇ ಶೇಪ್ಗೆ ಮತ್ತೆ ಫಾರ್ಮ್ ಆಗ್ತಾ ಇದೆ ಅದು. ಸೊ ಜ್ಯೂಸಿಯಾಗಿ ಸಖತ್ತಾಗಿ ಸ್ಪಾಂಜಿ ಆಗಿರುತ್ತೆ. ಸೊ ಇದೀಗ ರೆಡಿ ಆಗಿದೆ. ಬೇಕಾದರೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು, ಬೇಡ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡಿ. ಸೊ ಈಗ ಚಂಪಾಕಲಿ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಖೋವಾ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 100 ml ನಾನು ಹಾಲು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಲೀಟರ್ ಹಾಲು ಬಳಸ್ಕೊಂಡು ಪನ್ನೀರ್ ಮಾಡ್ಕೊಂಡಿರೋದಕ್ಕೆ
50 ಟು 70 ಗ್ರಾಮ್ಸ್ ಆಗುವಷ್ಟು ಮಿಲ್ಕ್ ಪೌಡರ್ ಆದರೆ ಸಾಕಾಗತ್ತೆ. ನಾನಿಲ್ಲಿ 70 ಗ್ರಾಮ್ಸ್ ಅಷ್ಟು ನಂದಿನಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಿಲ್ಕ್ ಪೌಡರ್ ಯಾವುದಾದ್ರೂ ಹಾಕೋಬಹುದು. ಎಲ್ಲೂ ಕೂಡ ಗಂಟಿಲ್ದಿರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಅಲ್ಲಲ್ಲಿ ಗಂಟುಗಳೇನಾದ್ರೂ ಉಳ್ಕೊಂಡಿದ್ರೆ ಕೋವಾ ಮಾಡುವಾಗ ಅದು ಪುಡಿ ಪುಡಿ ಆಗಿ ಹಾಗೆ ಇದ್ದೋಗ್ಬಿಡುತ್ತೆ. ಸೊ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ಸ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಬದಲಾಗಿ ಬೆಣ್ಣೆನ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಹಾಲಿನ ಪೌಡರ್ ಮಿಶ್ರಣ ಏನು ಮಾಡ್ಕೊಂಡಿದ್ವಿ ಅದಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹಾಲು ಒಂದು ಸ್ವಲ್ಪ ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಹಾಗೆ ಕುದಿಸ್ಕೊಳ್ಳೋಣ. ಸೊ ಈ ಹಾಲು ಗಟ್ಟಿ ಆಗೋದು ನಿಮಗೆ ಗೊತ್ತಾಗುತ್ತೆ. ಸೊ ಆವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಿ. ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲೂ ಕೂಡ ಕೈ ಬಿಡ್ದಿರ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇದ್ರೆ ಇದು ಈ ರೀತಿ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ. ಪ್ಯಾನ್ಗೆ ಅಂಟ್ಕೊಂಡಿರೋದೆಲ್ಲ ಬಿಡ್ತಾ ಬರುತ್ತೆ. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಅದು ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ. ಚಪಾತಿ ಹಿಟ್ಟು ನಾವು ಯಾವ ರೀತಿ ಕಲಿಸ್ಕೊತೀವಿ ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ಸ್ವಲ್ಪ ಗಟ್ಟಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಕುಕ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸ್ಕೊಂಡ್ರೆ ಇದು ಕೋವಾ ರೆಡಿ ಆಗಿರುತ್ತೆ. ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳೋಣ. ತಣ್ಣಗೆ ಮಾಡ್ಕೊಂಡಿದ್ದಾದಮೇಲೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಇದಾದ ನಂತರ ನಾವು ಆವಾಗಲೇ ಚಂಪಾಕಲಿನ ಕಂಪ್ಲೀಟಾಗಿ ಕೂಲ್ ಮಾಡ್ಕೊಂಡಿದ್ವಲ್ವ ಅದನ್ನು ಒಂದು ಪ್ಲೇಟ್ಗೆ ಈ ರೀತಿ ಇಟ್ಕೊಂಡು ಮಧ್ಯದ ಪೋರ್ಷನಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಕಟ್ ಮಾಡಬಾರ್ದು, ಇದು ಮೇಲೆ ಭಾಗ ಮಾತ್ರ ಕಟ್ ಮಾಡಬೇಕು. ಸೊ ಕೋವಾ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾನು ತೋರಿಸ್ತಾ ಇರೋ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಕಟ್ ಮಾಡಿರೋ ಪೋರ್ಷನ್ಗೆ ಕೋವಾ ಸ್ಟಫಿಂಗ್ನ ಸ್ಟಫ್ ಮಾಡ್ಕೊಬೇಕಾಗತ್ತೆ. ಸೊ ಸ್ಟಫಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೀವು ಚೆರ್ರಿನ ಯೂಸ್ ಮಾಡಬೇಕಾಗತ್ತೆ. ಅಂದರೆ ಒಂದು ಚೆರ್ರಿನ 2 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಚಂಪಾಕಲಿ ಮೇಲೆ ಡೆಕೋರೇಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಚೆರ್ರಿ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಫ್ರೂಟ್ ಜೆಲ್ಲೀಸಿಂದ ಡೆಕೋರೇಟ್ ಮಾಡ್ಕೋಬೋದು. ಸೊ ಜೆಲ್ಲಿ ಬದಲಾಗಿ ಇಲ್ಲ ಯಾವುದೇ ಚೆರ್ರಿ ಬಳಸೋದ್ರ ಬದಲಾಗಿ ನೀವು ಡ್ರೈ ಫ್ರೂಟ್ಸ್ನ ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಿರ್ಬೋದು ಈಗ ಚಂಪಾಕಲಿ ರೆಡಿ ಆಗಿದೆ. ನಾನು ಇದೇ ರೀತಿ ಎಲ್ಲ ಚಂಪಾಕಲಿಗೂ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ರೌಂಡ್ ಶೇಪಲ್ಲಿ ಚಂಪಾಕಲಿನ ಮಾಡ್ಕೊಂಡಿದ್ರೆ ಅದಕ್ಕೆ ಸ್ಟಫಿಂಗ್ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಸೊ ಈ ರೀತಿ ಸೆಂಟರ್ ಪೋರ್ಷನ್ನ ತುಂಬ ಡೀಪಾಗಿ ಕಟ್ ಮಾಡ್ದಿರ ಜಸ್ಟ್ ಮೇಲೆ ಲೇಯರ್ನ ಮಾತ್ರ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಮೇಲೆ ಏನು ಕಟ್ ಮಾಡ್ಕೊಂಡಿದ್ವಿ ಆ ಪೋರ್ಷನ್ನ ತೆಗೆದು ಆವಾಗಲೇ ಯಾವ ರೀತಿ ನಾವು ಕೋವಾ ಸ್ಟಫಿಂಗ್ನ ಮಾಡ್ಕೊಂಡ್ವಿ ಇದಕ್ಕೂ ಕೂಡ ಅದೇ ರೀತಿ ಇಲ್ಲಿ ಸ್ಟಫ್ ಮಾಡ್ಕೊತಾ ಇದ್ದೀವಿ. ಸೊ ಮೇಲೆ ಪೋರ್ಷನ್ ಕ್ಲೀನಾಗಿ ಕವರ್ ಮಾಡೋ ರೀತಿ ಸ್ಟಫ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲೂ ಬೇಕಾದರೆ ನೀವು ಚೆರಿನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ ನಾನು ಯಾವ ರೀತಿ ಮಾಡಿಕೊಂಡೆ ಅಂತ. ತುಂಬ ಈಸಿಯಾಗಿ ಡಿಫ್ರೆಂಟ್ ಶೇಪ್ಸಲ್ಲಿ ನಮಗೆ ಬೇಕಾಗಿರೋಂತಹ ಚಂಪಾಕಲಿನ ನಾವು ಮನೆಯಲ್ಲೇ ಮಾಡ್ಕೊಬೋದು. 1 ಲೀಟರ್ ಹಾಲ್ಗೆ 10 to 12 ಚಂಪಾಕಲಿ ರೆಡಿ ಆಗಿದೆ. ಸೊ ನೋಡಿದ್ರಲ್ವ ಮನೇಲೇ 1 ಲೀಟರ್ ಹಾಲು ಬಳಸ್ಕೊಂಡು ಸಖತ್ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಡೆಲಿಷಿಯಸ್ ಆಗಿ ಜ್ಯೂಸಿಯಾಗಿ ಯಾವ ರೀತಿ ಚಂಪಾಕಲಿನ ಮಾಡ್ಕೊಂಡಿದ್ದೀವಿ ಅಂತ. ಸೊ ಎಲ್ಲೂ ಸಹ ಮಿಸ್ ಮಾಡದೆ ನಾನು ತೋರಿಸಿರೋಂತಹ ಕ್ವಾಂಟಿಟಿ ಪ್ರಪೋರ್ಷನ್ಸ್ನ ಕರೆಕ್ಟಾಗಿ ಹಾಕಿ ಮಾಡಿದ್ರೆ ಮನೇಲೇ ಟೇಸ್ಟಿಯಾಗಿರೋಂತಹ ಚಂಪಾಕಲಿ ರೆಡಿ ಆಗುತ್ತೆ. ಖಂಡಿತ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಈ ಸ್ವೀಟ್ ರೆಸಿಪಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.